ಮಳವಳ್ಳಿ ಪಟ್ಟಣದ ಅಶೋಕನಗರದಲ್ಲಿ ಸುತ್ತೂರಿನ ಆದಿ ಜಗದ್ಗುರುಗಳ ಜಯಂತಿ ಮಹೋತ್ಸವದ ಭಾವೈಕ್ಯತಾ ಯಾತ್ರೆ. ಹಸಿರು ತೋರಣಗಳಿಂದ ಭಕ್ತಿ ಸಮರ್ಪಣೆ. ಮಕ್ಕಳನ್ನು ವಿದ್ಯಾವಂತರನ್ನಾಗಿಸಿ ಮಕ್ಕಳಿಗೆ ಉಚಿತ ಶಿಕ್ಷಣ. ಸುತ್ತೂರು ಶ್ರೀಗಳ ಆಶೀರ್ವಚನ. ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ವಿದ್ಯಾವಂತರನ್ನಾಗಿಸಿ ಸಂಸ್ಕಾರಯುತ ಪ್ರಜೆಯಾಗಿ ರೂಪಿಸುವಂತೆ ಸುತ್ತೂರಿನ ಪರಮ ಪೂಜ್ಯರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಪಟ್ಟಣದ ಅಶೋಕನಗರಕ್ಕೆ ಸುತ್ತೂರಿನ ಆದಿ ಜಗದ್ಗುರುಗಳ 1066ನೇ ಜಯಂತಿ ಮಹೋತ್ಸವದ 7ನೇ ದಿನವಾದ ಸೋಮವಾರ ಮುಂಜಾನೆ ಭಾವೈಕ್ಯತೆ ಯಾತ್ರೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮುಖಂಡರ, ಮಹಿಳೆಯರ, ಮಕ್ಕಳ ಹಸಿರು ತೋರಣಗಳ ಭವ್ಯ ಸ್ವಾಗತ ಸ್ವೀಕರಿಸಿ ಆಶೀರ್ವದಿಸಿ ಮಾತನಾಡಿದ ಅವರು, 7 ದಿನಗಳ ಜಯಂತಿ ಮಹೋತ್ಸವದಲ್ಲಿ ಇಡೀ ಪಟ್ಟಣದ ಜನತೆ, ತಾಲೂಕಿನ ಜನತೆ ಯಶಸ್ವಿಗೆ ದೊಡ್ಡ ಪೆಂಡಲ್ ಹಾಕಿದರೂ ಸಹ ಇಡೀ ಜಯಂತಿಯಲ್ಲಿ ಮಾವಿನ ಎಲೆ, ಬಾಳೆ ಕಂದು ಕಟ್ಟಿ ಜಯಂತಿ ಯಶಸ್ವಿಗೆ ಶುಭ ಕೋರಿದವರೆಂದರೆ ಅದು ನೀವುಗಳಾಗಿದ್ದೀರಿ ಎಂದರು. ಸಮಾಜದಲ್ಲಿ ಮನುಷ್ಯನಿಗೆ ಜ್ಞಾನ ಎನ್ನುವುದು ಪ್ರಮುಖವಾಗಿದೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಶಿಕ್ಷಣ, ಸಂಸ್ಕಾರ ಕೊಡಿಸಿ. ಆತ ಜ್ಞಾನವಂತನಾದರೆ ಸಮಾಜ ಆರ್ಥಿಕವಾಗಿ, ಧಾರ್ಮಿಕವಾಗಿ ಅಭಿವೃದ್ಧಿ ಕಾಣಲಿದೆ ಎಂದ ಅವರು, ಸುತ್ತೂರಿನಲ್ಲಿ ಬಡ ಮಕ್ಕಳಿಗೆ ಉಚಿತ ವಸತಿ ಶಿಕ್ಷಣ ನೀಡಲಾಗುತ್ತಿದೆ. ತಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುವುದು. ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಉತ್ತಮ ಪ್ರಜೆಯನ್ನಾಗಿಸಿ ಎಂದರು. ಭವ್ಯ ಹಸಿರು ತೋರಣಗಳ ಭಕ್ತಿ ಸಮರ್ಪಣೆ. ಸುತ್ತೂರು ಶ್ರೀಗಳು ಅಶೋಕನಗರಕ್ಕೆ ಆಗಮಿಸುತ್ತಿದ್ದಂತೆ ಪ್ರವೇಶ ದ್ವಾರದಲ್ಲಿ ಶ್ರೀಗಳಿಗೆ ವಿಶೇಷ ಭಕ್ತಿ ಸಮರ್ಪಿಸಿ ಬರಮಾಡಿಕೊಂಡು ಬೀದಿ ಬೀದಿಗಳಲ್ಲಿ ಮಂಗಳವಾದ್ಯ, ಜಯಂತಿಯ ಧ್ವಜದೊಂದಿಗೆ ಮಾವಿನ ಎಲೆ, ಬಾಳೆ ಕಂದುಗಳ ರಂಗೋಲಿ ಬಿಟ್ಟು ನಡೆದಾಡುವ ದೇವರನ್ನು ಬರಮಾಡಿಕೊಂಡು ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿದರು. ಅಶೋಕನಗರದ ದೇವಸ್ಥಾನಗಳಿಗೆ ಪೂಜೆ. ಅಶೋಕನಗರದ ಇತಿಹಾಸ ಪ್ರಸಿದ್ಧ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹಾಗೂ ಶ್ರೀರಾಮ ಮಂದಿರಕ್ಕೆ ತೆರಳಿ ಶ್ರೀಗಳು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರು, ಮಹಿಳೆಯರು, ಮಕ್ಕಳು ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿ ಸಂಪನ್ನರಾದರು. ಈ ಸಂದರ್ಭದಲ್ಲಿ ಮುಖಂಡ ರಮೇಶ್ ಮಾತನಾಡಿ, ಇಂಥ ಮಹಾ ಮಹಿಮರಾದ ಪರಮ ಪೂಜ್ಯರಾದ ಶ್ರೀಗಳು ನಮ್ಮ ಬಡಾವಣೆಗೆ ಕಾಲ್ನಡಿಗೆಯಲ್ಲಿ ಆಗಮಿಸಿ ಎಲ್ಲರನ್ನೂ ಆಶೀರ್ವಾದ ಮಾಡಿರುವುದು ಇದು ಯಾವುದೋ ಜನ್ಮದ ಪುಣ್ಯವಾಗಿದೆ. ನಮ್ಮ ಜೀವನ ಸಾರ್ಥಕವಾಗಿದೆ. ಪೂಜ್ಯರ ಪಾದಾರ್ಪಣೆಯಿಂದ ನಾವು ಪಾವನರಾಗಿದ್ದೇವೆ ಎಂದು ಭಕ್ತಿಯ ಸಂತಸ ವ್ಯಕ್ತಪಡಿಸಿದರು. ಭಾವೈಕ್ಯತೆ ಯಾತ್ರೆಯಲ್ಲಿ ಸುತ್ತೂರಿನ ಕಿರಿಯ ಶ್ರೀಗಳು, ತಾಲೂಕಿನ ಹರಗುರು ಚರಮೂರ್ತಿಗಳು, ಅಶೋಕನಗರದ ಎಲ್ಲ ಮುಖಂಡರು, ಮಹಿಳೆಯರು, ಜಯಂತಿ ಮಹೋತ್ಸವದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಶೋಕನಗರದ ಮುಖಂಡರನ್ನು ಶ್ರೀಗಳು ಆಶೀರ್ವದಿಸಿ ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನಮ್ಮ ಅಶೋಕನಗರ ಗ್ರಾಮಕ್ಕೆ ಸ್ವಾಮಿಗಳ ಪಾದಸ್ಪರ್ಶದಿಂದ ನಾವೆಲ್ಲ ಪುನೀತರಾದವರು ಅಂತ ಹೇಳಿ ಭಾವಿಸ್ತಾ ಸ್ವಾಮಿಗಳು ಮತ್ತು ನಮ್ಮ ತಾಲೂಕಿಗೆ ಬಂದು ಆಶೀರ್ವಾದ ಮಾಡೋದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರೂ ಪರವಾಗಿ ಸ್ವಾಮೀಜಿಗಳಿಗೆ ಅರ್ಪಿಸಲಿಕ್ಕೆ ಜಯಂತಿ ಮಹೋತ್ಸವದಲ್ಲಿ ಬರ್ತಾ ಹೇಳ್ತಿದ್ರು. ಇಡೀ ಮಳವಳ್ಳಿಯನ್ನು ಹಸಿರು ತೋರಣ ಕಟ್ಟುತ್ತಂಥವರು ಶುಭ ಲಗ್ನ ಆದರೂ ಕೂಡ ಮದುವೆ ಮಣ್ಣಿನಲ್ಲಿ ಎಷ್ಟೇ ದೊಡ್ಡದು ಪೆಂಡಾಲ್ ಹಾಕ್ಬೋದು, ಏನೇ ಮಾಡ್ಬೋದು, ಅದರ ಮನೆ ಮುಂದೆ ಒಂದು ಹಸಿರದು ಮಾವನೆಲೆ ಒಂದು ಬಾಳೆಕಂದು ಕಟ್ಟಿದ್ರೆ ಅದು ಶುಭ ಅಂತ ಇದೆ. ಇಡೀ ಜಯಂತಿಗೆ ಶುಭ ಕೋರಿಯೋರು ಯಾರು ಅಂದರೆ ಅಶೋಕನಗರ ಹೆಸರೇ ಅಶೋಕನಗರ ಅಂತೀವಿ. ನಮ್ಮ ರಾಷ್ಟ್ರಧ್ವಜದ ಇದು ಚಕ್ರವನ್ನು ಅಶೋಕ. ನಿಮ್ಮ ಸಮಾಜ ಎಲ್ಲಿದೆ ಅಂತಂದ್ರೆ ರಾಷ್ಟ್ರಧ್ವಜದಲ್ಲಿದೆ ಅಂತ ನೀವು ಸಂತೋಷ. ಸಮಾಜದಲ್ಲಿ ಬಗೆಹರಿಸುವಂಥ ಪ್ರಯತ್ನ ಕೂಡ ನಿರಂತರವಾಗಿ ನಡೀತಾ ಇದೆ. ಭಾಳ ದಿವಸದಿಂದ ನಡೆಯುತ್ತಿದ್ದಂತಹ ಸರ್ಕಾರದ ಸಮಾಜದ ಸೊ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಶಿಕ್ಷಣ ಕೊಡಿಸಿ ಮನುಷ್ಯನಿಗೆ ಜ್ಞಾನ ಅನ್ನೋದು ಬಹಳ ಮುಖ್ಯವಾಗಿದೆ. ಒಬ್ಬ ಮನುಷ್ಯ ಒಳ್ಳೆಯ ವಿದ್ಯಾವಂತನಾದರೆ
ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಅವನು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ, ಸಮಾಜವನ್ನು ಕೂಡ ಸುಧಾರಿಸಲಿಕ್ಕೆ ಸಾಧ್ಯ. ಮಕ್ಕಳಿಗೆಲ್ಲ ಒಳ್ಳೆ ಶಿಕ್ಷಣ ಕೊಡಿಸಿ ವಿದ್ಯಾವಂತರನ್ನು ಮಾಡಿ ಒಳ್ಳೆ ಸಂಸ್ಕಾರಗಳನ್ನು ಕೊಡಿ. ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ಕಾಣೋದಂತಂದರೆ ಪ್ರತಿಯೊಬ್ಬರಿಗೂ ಸಂಸ್ಕಾರ ಇರುತ್ತೆ. ಇಲ್ಲಿ ಬಂದಾಗಲೇ ಗೊತ್ತಾಗ್ತಕ್ಕಂಥದ್ದು ಎಷ್ಟು ಭಕ್ತಿ ಶ್ರದ್ಧೆ ಭಗವಂತನ ಇಷ್ಟ ಇದೆ ಅಂತ ಅನ್ನೋದು ನಿಮ್ಮ ಆಚರಣೆಯಲ್ಲಿ ಗೊತ್ತಾಗುತ್ತೆ. ಅಂತ ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡಿ ಹಾಗೆ ಅಂತೇಳಿ ನಿಮ್ಮ ಮಕ್ಕಳು ಯಾರೋ ಮೊದಲ ಆಸಕ್ತಿ ಇದೆ. ಸುತ್ತೂರಿನಲ್ಲಿ ಉಚಿತವಾದ ಶಾಲೆ ಇದೆ. ನಿಮ್ಮ ಬಡಾವಣೆ ಎಲ್ಲ ಮಕ್ಕಳಿಗೂ ಅಡ್ಮಿಷನ್ ಕೊಡಿ. ಹೆಣ್ಮಕ್ಳು ಅಲ್ಲಿ ವಿಶೇಷ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರಿಗೂ ಹಾಸ್ಟೆಲ್ ಇದೆ, ಸ್ಕೂಲ್ ಇದೆ. ಬಸವಣ್ಣ ಹೆಸರಿನಲ್ಲಿ ಹುಡುಗರ ಹಾಸ್ಟೆಲ್ ಇದೆ. ಅಪ್ಪಾದೇವಿ ಹೆಸರು ಹುಡುಗಿ ಹಾಸ್ಟೆಲ್ ಇದೆ. ಎಲ್ಲ ಉತ್ತರ ಕರ್ನಾಟಕದಿಂದ ಮೇಘಾಲಯ, ಮಣಿಪುರ, ಅಸ್ಸಾಮಿಂದೆಲ್ಲ ಈಶಾನ್ಯ ರಾಜ್ಯಗಳಿಂದ ಕೂಡ ಮಕ್ಕಳು ಮಕ್ಕಳಿಗೆ ಆರ್ಥಿಕವಾಗಿ ತೊಂದರೆ ಒಳ್ಳೆ ಶಿಕ್ಷಣ ಬೇಕು ಅಂತಂದರೆ ಮಕ್ಕಳನ್ನು ಸಂತೋಷ ಆಗಿದೆ. ಮುಂದಿನ ತಿಂಗಳು 15ರಿಂದ 20 ತನಕ ಜಾತ್ರೆ ಇದೆ. ಹಾಗೆ ಸಾಮೂಹಿಕ ವಿವಾಹ 14ನೇ ತಾರೀಕು ಸಾಮೂಹಿಕ ವಿವಾಹ ಇದೆ. ಮುಖ್ಯಮಂತ್ರಿಗಳ ಬರ್ತಾ ಇದೆ. ನಾವು ವಿವಾಹ ಆಗದಿದ್ದರೆ ನೋಡಿದ್ದೀವಿ. ಬೇರೆ ಬೇರೆ ನಗರ ಬೇರೆ ಹೆಸರು ವಾಸ ಮಾಡ್ತಾ ಇದ್ದೇವೆ. ಸುತ್ತೂರು ಜಾತ್ರೆ ಯಾರೂ ಏನೋ ಯಾರೂ ಇರ್ತಾರೆ ಎಲ್ಲ ಬುಧವಾರ ಇದ್ದರೆ ಹೊತ್ತು ಯಾರೋ ಸಮಾನ